ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಮಹತ್ವದ ವಿಷಯವನ್ನು ಚರ್ಚೆ ಮಾಡಲು ಬಂದಿದ್ದೇನೆ. ಅದೇನಪ್ಪ ಅಂದರೆ KPTCL ಲೈನ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಇದು ಸೇಫ್ ಆಗಿರುವಂತಹ ಜಾಬಾ ಅಥವಾ ಇಲ್ವಾ, ಮತ್ತು ಸೆಕ್ಯೂರಿಟಿ ಇರುತ್ತಾ, ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಆಗಿರುವಂಥ ಹುದ್ದೆ ಹೌದಾ ಅಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡಲಿದ್ದೇನೆ. ಒಂದು ಅನುಭವ ವ್ಯಕ್ತಿಗಳಿಂದ ಅನುಕರಣೆ ಆದಂತಹ ವಿಷಯಗಳು ಕೂಡ ಇಲ್ಲಿ ಚರ್ಚೆ ಮಾಡಲಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಹುದ್ದೆ ಸೇಫಾ ಅಥವಾ ಇಲ್ವಾ ನೋಡಿ ಸ್ನೇಹಿತರೆ. ಕರ್ನಾಟಕ ಇದೇನು KPTCLನಲ್ಲಿ ಹುದ್ದೆಗಳು ಇವೆ ಅಲ್ವಾ, ಅದರಲ್ಲಿ ಕೆಳಮಟ್ಟದ ಒಂದು ಹುದ್ದೆ ಅಂದರೆ ಇದು ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್. ಹಾಗಾಗಿ ಈ ಒಂದು ಹುದ್ದೆಗಳ ವರ್ಕ್ ಜಾಸ್ತಿನೇ ಇರುತ್ತೆ. ಅದೇನಂತಂದರೆ ನಿಮಗೆಲ್ಲ ಗೊತ್ತಿದೆ ಏನೇನು ವರ್ಕ್ ಇದ್ದೇ ಇರುತ್ತೆ ಅಂಥೇಳಿ. ಆಲ್ಮೋಸ್ಟ್ ನೀವೆಲ್ಲ ಈಗಾಗಲೇ ತಿಳಿದುಕೊಂಡಿರ್ತೀರಿ. ಹಾಗಾಗಿ ಇದು ಸೇಫ್ ಅಥವಾ ಇಲ್ವಾ ಅಂಥೇಳಿ ಡಿಸೈಡ್ ಮಾಡಲು ನಿಮಗೆ ಬಿಡುತ್ತೇನೆ ಒಂದು ವಿಷಯದ ನಂತರ. ಹೀಗೆ ಒಂದು ವ್ಯಕ್ತಿಯನ್ನು ಕೇಳಿದಾಗ ಜೂನಿಯರ್ ಪವರ್ಮ್ಯಾನ್ ಅಥವಾ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಸೇಫಾ ಅಂತ ಕೇಳಿದಾಗ, ನೋಡಿ ಸರ್, ಅವ್ರು ಹೇಳಿದ್ರು, ನೋಡಿ ಸರ್, ಈ ಒಂದು ಹುದ್ದೆ ಸೇಫ್ ಆ್ಯಂಡ್ ಸೆಕ್ಯೂರ್ ಅಲ್ಲ. ಏಕೆಂದರೆ ನಾವು ಕರೆಂಟ್ ಜೊತೆ ಆಟ ಆಡಬೇಕಾಗುತ್ತೆ. 24 ಗಂಟೆ ಕಾಲ ನಾವು ಕರೆಂಟ್ ಜೊತೆಗೆ ಇರಬೇಕು. ಯಾವುದೇ ಕರೆಂಟ್ ಹೋದರೂ ನಮಗೆ ಬೈಯುತ್ತಾರೆ, ಯಾವುದೇ ಒಂದು ಸಮಸ್ಯೆ ಆದರೂ ನಮಗೆ ಬೈಯುತ್ತಾರೆ, ಮತ್ತು ಬಂದು ಜಗಳ ಕೂಡ ಆಡುತ್ತಾರೆ. ಜಗಳ ಅಂದರೆ ಗಲಾಟೆ ಕೂಡ ಮಾಡ್ತಾರೆ. ಭಾಳಷ್ಟು ಸಮಸ್ಯೆಗಳು ಇರ್ತವೆ. ಮತ್ತು ಸರಿಯಾಗಿ ನಿದ್ದೆ ಇರುವುದಿಲ್ಲ, ಊಟ ಸರಿಯಾಗಿ ಆಗುವುದಿಲ್ಲ. ಹೀಗಾಗಿ ತುಂಬ ರೋಸಿ ಹೋಗಿದ್ವಿ ಸರ್, ಈ ಒಂದು ಹುದ್ದೆ ಭಾಳಷ್ಟು ಕಷ್ಟ ಇದೆ ಸರ್ ಅಂತ ಹೇಳಿದರು. ಇದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ ಈ ಹುದ್ದೆಯನ್ನು ಮಾಡಬೇಕಾ ಮಾಡಬಾರ್ದಾ. ಇನ್ನೊಂದು ವಿಷಯ, ಈ ಒಂದು ಹುದ್ದೆಯನ್ನು ಮಾಡಬೇಕಾದ್ರೆ ನಿಮಗೆ ವಿಲ್ ಪವರ್ ಜಾಸ್ತಿ ಬೇಕಾಗುತ್ತೆ. ಏಕೆಂದರೆ ಈ ಒಂದು ಹುದ್ದೆ ಕನಿಷ್ಠ ಅಥವಾ ಕೆಳಮಟ್ಟದ ಹುದ್ದೆ ಅಂತ ಹೇಳ್ತಾ ಇಲ್ಲ, ಸಣ್ಣ ಹುದ್ದೆ ಆದರೂ ಸಹಿತ ಮುಂದೆ ನಿಮಗೆ ಸ್ಟೆಪ್ ಇಡಲು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಹುದ್ದೆ ಆಗಿದೆ. ಹೀಗಾಗಿ ಈ ಒಂದು ಹುದ್ದೆ ಸೇಫ್ ಆಗಿರುವುದಿಲ್ಲ ನನ್ನ ಪ್ರಕಾರ. ಏಕೆಂದರೆ ನೀವು ಗೊತ್ತೇ ಇರುತ್ತೆ, ಯಾವುದಾದ್ರೂ ಒಂದು ಊರಲ್ಲಿ ಕೆಲಸ ಮಾಡಬೇಕು ಮತ್ತು ಪರಿಚಯ ಇಲ್ಲದೆ ಇರೋರು ಇರ್ತಾರೆ ಫಸ್ಟಿಗೆ, ಮತ್ತು ಕರೆಂಟ್ ಜೊತೆ ಅಷ್ಟು ಸಂಪರ್ಕ ಇರುವುದಿಲ್ಲ, ಎಲ್ಲ ಸಮಸ್ಯೆ ಇರುತ್ತವೆ. ಹಾಗಾಗಿ ಈ ಒಂದು ಹುದ್ದೆ ಸೇಫ್ ಆಗಿರುವುದಿಲ್ಲ. ಹಾಗಾಗಿ ನೀವು ಡಿಸೈಡ್ ಮಾಡೋದು ನಿಮ್ಮ ಮೇಲೆ. ಏಕೆಂದರೆ ರಿಸ್ಕ್ ತಗೊಂಡು ನೀವು ಜಾಬ್ ಮಾಡಿದ್ರೆ 3 ವರ್ಷ ಇಲ್ಲ 6 ವರ್ಷ ಜಾಬ್ ಮಾಡಿದ್ರೆ ಮುಂದೆ ನೀವು ಪ್ರಮೋಷನ್ ಆಗಿ ಬೇರೊಂದು ಹುದ್ದೆಗೆ ಹೋಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಬೋದು. ಮೊದಲು ಕಷ್ಟಪಡಬೇಕಾಗುತ್ತೆ. ಹೀಗಾಗಿ ಕಷ್ಟಪಡುವುದು ಬಿಡುವುದು ನಿಮಗೆ ಬಿಟ್ಟಿರುವುದು. ಈ ಒಂದು ಹುದ್ದೆ ಸೇಫ್ ಕೂಡ ಹೌದು, ಏಕೆಂದರೆ ಗೌರ್ಮೆಂಟ್ ಜಾಬ್ ಆಗಿದೆ. ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ, ಮುಂದೆ ಒಂದು ಪ್ರಮೋಷನ್ ಕೂಡ ಇರುತ್ತೆ. ಹಾಗಾಗಿ ಸೇಫ್ ಅಂತಲೂ ಹೇಳ್ಬೋದು. ಅದು ಸೇಫ್ ಅಥವಾ ಇಲ್ವಾ ಅಂತ ನಿಮಗೆ ಬಿಟ್ಟಿರುವುದು. ಮತ್ತು ನೀವು ನಿಮ್ಮ ಊರಲ್ಲಿ ಎಲ್ಲ KBಗಳು ಮತ್ತು ಸ್ಟೇಷನ್ ಅಟೆಂಡರ್ಗಳು, ಲೈನ್ಮನ್ಗಳು ಇರುತ್ತಾರೆ. ಆ ಒಂದು ವ್ಯಕ್ತಿಗಳ ನೀವು ಸಂಪರ್ಕ ಮಾಡ್ಬೋದು, ಭೇಟಿ ಮಾಡ್ಬೋದು, ಇಂಟರ್ವ್ಯೂ ಮಾಡ್ಬೋದು. ನೀವು ಹೋಗಿ ನೀವು ಚರ್ಚೆ ಮಾಡ್ಬೋದು, ಈ ಒಂದು ಹುದ್ದೆ ಹೇಗಿದೆ, ನಮಗೆ ಸೂಟೇಬಲ್ ಆಗುತ್ತಾ ಇಲ್ವಾ ಅಂಥೇಳಿ ನೀವು ಚರ್ಚೆ ಮಾಡ್ಬೋದು. ನಮಗಿಲ್ಲ ಸರ್, ನಮ್ಗೆ ಯಾವುದಾದ್ರೂ ಹುದ್ದೆ ಆದರೂ ಸರಿ, ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ನೋರು ಈ ಒಂದು ಹುದ್ದೆಗಳು ಸೇರ್ಕೊಳ್ಬೋದು. ಈಗಾಗಲೇ ಯಾರು ಫಿಸಿಕಲ್ ಪಾಸ್ ಮಾಡಿದ್ರಿ, 1:1 ಲಿಸ್ಟ್ಗಾಗಿ ಕಾಯ್ತಾ ಇದ್ದೀರಿ, ಎಲ್ಲರೂ ಈ ಒಂದು ಕೆಲಸ ಮಾಡಲೇಬೇಕು. ಈ ಒಂದು ಹುದ್ದೆ ಬಗ್ಗೆ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ನಿಮಗೆ ಈ ಒಂದು ಹುದ್ದೆ ಸೂಟೇಬಲ್ ಆಗುತ್ತಾ ಇಲ್ವಾ ಅಂಥೇಳಿ ಡಿಸೈಡ್ ಮಾಡಿ. ಇನ್ನೊಂದು ವಿಷಯ, ಈ ಒಂದು ಲೈನ್ ಹಾಕುವಾಗ ಅಥವಾ ಇನ್ನಿತರ ಸಮಸ್ಯೆಗಳು ಕ್ಲಿಯರೆನ್ಸ್ ಮಾಡುವಾಗ ಒಂದು ವ್ಯಕ್ತಿ ಮರಣ ಹೊಂದಿದರೆ ಅವರಿಗೆ ಅಂದರೆ KPTCL ಲೈನ್ಮ್ಯಾನ್ ಅಥವಾ ಸ್ಟೇಷನ್ ಅಟೆಂಡರ್ ಹುದ್ದೆಗಳಲ್ಲಿ ಇರ್ತಾರಲ್ವ, ಆ ವ್ಯಕ್ತಿ ಮರಣ ಹೊಂದಿದರೆ ಅವ್ರಿಗೆ ಏನಾದರೂ ಟ್ರೀಟ್ ಕೊಡ್ತಾರಾ ಅಂಥೇಳಿ ಕೇಳಿದ್ರಿ ಒಬ್ಬರು. ಹಾಗಾಗಿ ಕೊಡಬಹುದು, ಗೌರ್ಮೆಂಟ್ಗೆ ಬಿಟ್ಟಿರುವುದು, ಗೌರ್ಮೆಂಟ್ಗೆ ಬಿಡಬೇಕಾಗುತ್ತೆ. ಏಕೆಂದರೆ
ಆ ಒಂದು ಮನೆ ನಡೀತಾ ಇರುವುದೇ ಆ ಒಂದು ವ್ಯಕ್ತಿಯ ಮೇಲೆ ಆಗಿರುವುದನ್ನು ನೋಡಿಕೊಂಡು ಗೋರ್ಮೆಂಟೇ ಡಿಸೈಡ್ ಮಾಡಬೇಕು ಇವರಿಗೆ ಎಷ್ಟು ಅನುದಾನ ಅಥವಾ ಎಷ್ಟು ಕೊಡಬೇಕು ಅಥವಾ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಅವರಿಗೆ ಗೊತ್ತಾಗಬೇಕು. ಇದು ಆಗಿತ್ತು ಸ್ನೇಹಿತರೆ, ಒಂದು ಸುಮ್ಮನೆ ಯಾವುದೋ ಯಾರ್ದೋ ಕೇಳಿ ಮಾಹಿತಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ತಗೊಳ್ಳಿ ಅಂಥೇಳಿ ಈ ಒಂದು ಹುದ್ದೆಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಈ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ನೀವು ಲೈನ್ಮ್ಯಾನ್ ಅಂತ ಗರ್ವಪಟ್ಟು ಮತ್ತು ಸ್ಟೇಷನ್ ಅಟೆಂಡರ್ ಅಂತ ಹೆಮ್ಮೆ ಪಟ್ಟು ನೀವು ಈ ಹುದ್ದೆಗೆ ಸೇರಬೇಕು ಹೊರತು ಇಂಟ್ರೆಸ್ಟ್ ಇರದೆ ಈ ಒಂದು ಹುದ್ದೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ನೀವು ಇಂಟ್ರೆಸ್ಟ್ ಪಡಿಸ್ಕೊಳ್ಳಿ. ನಿಮಗೆ ಈ ಒಂದು ಹುದ್ದೆ ಬೇಕಂದರೆ ಮಾತ್ರ ಈ ಎಲ್ಲ ನಾ ಹೇಳಿದಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.